ನಾಲ್ಕು ಫ್ಲಿಪ್ ಫ್ಲಾಪ್ಸ್ ಡಿ ಫ್ಲಿಪ್ ಫ್ಲಾಪ್ಸ್ ಬೇಕು, ಇದು ಗೊತ್ತಿದೆ ನಮಗೆ. ಪ್ಯಾರಲಲ್ ಇನ್ಪುಟ್ ಡಾಟಾ 4 ಬಿಟ್ ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಶಿಫ್ಟ್ ರಿಜಿಸ್ಟರ್ ನೋಡ್ತಾ ಇದ್ದೇವೆ. ಸೊ 4 ಡಿ ಫ್ಲಿಪ್ ಫ್ಲಾಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಡಿ ಇದು ಕೂಡ ಇನ್ಪುಟ್ ಡಿ, ಈ ಇನ್ಪುಟ್ ಅನ್ನು ಕೂಡ ಡಿ ಅಂತ ತಗೊಳ್ಳೋಣ, ಇದು ಕೂಡ ಡಿ. ಇದನ್ನ ನಾವು ನಮಗೆ ಬೇಕಾದಾಗೆ D3 D0 ಈ ತರ ಬರ್ಕೊಳ್ಳೋಣ. D3 D2 D1 ಮತ್ತು D0. ಹಾಗೆ ಔಟ್ಪುಟ್ಸ್ Q3 ಇದು Q3, ಇದು Q2 Q1 ಆಮೇಲೆ Q0. ಓಕೆ, ಈಗ ನಮ್ಗೆ ಔಟ್ಪುಟ್ Q0 ಅಲ್ಲಿ ಸಿಗ್ತದೆ. D3 ಅಲ್ಲಿ ನಾವು D3 D2 D1 ಮತ್ತೆ D0 ಅಲ್ಲಿ ಇನ್ಪುಟ್ಸ್ ಅನ್ನ ಕೊಡುವ, ಪ್ಯಾರಲಲ್ ಇನ್ಪುಟ್ಸ್ ತಾನೆ. ಸೊ ಈ ತರ ಪ್ಯಾರಲಲಿ ಇನ್ಪುಟ್ಸ್ ಅನ್ನ ಕೊಡ್ಬೇಕು ನಾವು. 4 ಇನ್ಪುಟ್ಸ್ ಅನ್ನ ಪ್ಯಾರಲಲಿ ಕೊಡ್ತಾ ಇದ್ದೇವೆ. ಇದು D3 D2 D1 ಮತ್ತೆ D0. ಔಟ್ಪುಟ್ ಅನ್ನ Q0 ಅಲ್ಲಿ ತಗೊಳ್ಳೋಣ. ಓಕೆ, Q0 ಅಲ್ಲಿ ಸೀರಿಯಲ್ ಔಟ್ಪುಟ್ ಅನ್ನ ತಗೊಳ್ತಾ ಇದ್ದೇವೆ. ಇದು ಪ್ಯಾರಲಲ್ ಇನ್ಪುಟ್. ಈಗ ಇದಕ್ಕೆ ಹಾಗೆ ಪ್ಯಾರಲಲ್ ಇನ್ಪುಟ್ ಕೊಡುವಾಗ ನಾವು ಬೇರೆ ಶಿಫ್ಟ್ ರಿಜಿಸ್ಟರ್ಸ್ ಗೆ ಮಾಡಿದ ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಒಂದು ಎಕ್ಸ್ಟ್ರಾ ಸರ್ಕ್ಯೂಟ್ ಬೇಕಾಗ್ತದೆ. ಯಾಕಂದ್ರೆ ಈ Q3 ಅನ್ನ ಒಂದ್ಸಲ ನಾವು ಇನ್ಪುಟ್ ಆಗಿ ಯೂಸ್ ಮಾಡ್ತೇವೆ, ಇನ್ನೊಂದ್ಸಲ ಔಟ್ಪುಟ್ ಆಗಿ ಯೂಸ್ ಮಾಡ್ಬೇಕು. ಅಂದ್ರೆ ಒಂದು ಕ್ಲಾಕ್ ಪಲ್ಸ್ ಅಲ್ಲಿ ಈ ಡಿ ಫ್ಲಿಪ್ ಫ್ಲಾಪ್ ಡಾಟಾವನ್ನ ಇನ್ಪುಟ್ ಆಗಿ ತಗೊಳ್ಬೇಕು. ಇನ್ನೊಂದು ಕ್ಲಾಕ್ ಪಲ್ಸ್ ಬರುವಾಗ ಅದೇ ಸೇಮ್ ಫ್ಲಿಪ್ ಫ್ಲಾಪ್ ನಮ್ಗೆ ಇರುವಂತ ಔಟ್ಪುಟ್ ಅನ್ನ ನೆಕ್ಸ್ಟ್ ಫ್ಲಿಪ್ ಫ್ಲಾಪಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಓಕೆ, ಪ್ಯಾರಲಲ್ ಇನ್ಪುಟ್ ಆದದ್ದು ಈ ತರ ಇನ್ಪುಟ್ ಆದದ್ದು ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಗಳಲ್ಲಿ D3 ಇಂದ D2 ಗೆ ಹೋಗ್ಬೇಕು, D2 ಇಂದ D1 ಗೆ ಹೋಗ್ಬೇಕು, D1 ಇಂದ D0 ಗೆ ಹೋಗಿ ಹೀಗೆ ಹೊರಗಡೆ ಬರ್ಬೇಕು ನಮ್ಗೆ. ಸೊ ಅದು ಡೈರೆಕ್ಟ್ ಆಗಿ ನಾವು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಬಿಟ್ವೀನ್ ಒಂದು ಸಣ್ಣ ಸರ್ಕ್ಯೂಟ್ ಅನ್ನ, ಎಲ್ಲದಕ್ಕೂ ಸೇಮ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತೇವೆ. ಅದೇನಂದ್ರೆ ಇಲ್ಲಿ ಎರಡು ಆಂಡ್ ಗೇಟ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಓಕೆ, ಒಂದು ಆಂಡ್ ಗೇಟ್ ಹೀಗೆ, ಇನ್ನೊಂದು ಆಂಡ್ ಗೇಟ್. ಇದು ಎರಡರ ಔಟ್ಪುಟ್ ಅನ್ನ ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡ್ಕೊಳ್ತೇವೆ. ಆರ್, ಓಕೆ, ಇದು ಆರ್ ಗೇಟ್. ಇದೆರಡು ಆಂಡ್ ಗೇಟ್, ಒಂದು ಆರ್ ಗೇಟ್. ಈ ಆರ್ ಗೇಟಿನ ಔಟ್ಪುಟ್ ಅನ್ನ ತಂದು ನಾವು D2 ಗೆ ಕನೆಕ್ಟ್ ಮಾಡ್ತೇವೆ. ಓಕೆ, ಈ ಆಂಡ್ ಗೇಟ್ಗೆ ಒಂದು ಇನ್ಪುಟ್ ನೋಡಿ ಈ Q3 ಇಂದ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಪುಟ್ ಅನ್ನ ನಾವು ತಂದು ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ಪುಟ್ ಅನ್ನ ತಗೊಳ್ತೇವೆ. ಓಕೆ, ಅದನ್ನ ನಾವು ಶಿಫ್ಟ್ ಅಥವಾ ಅದೊಂದು ಕಂಟ್ರೋಲ್ ರೀತಿಯ ಇನ್ಪುಟ್ ಅದು. ಇದನ್ನ ನಾವು ಶಿಫ್ಟ್ ಅಥವಾ ಲೋಡ್ ಬಾರ್ ಅಂತ ಕರಿತೇವೆ. ಶಿಫ್ಟ್ ಅಥವಾ ಲೋಡ್ ಕಾಂಪ್ಲಿಮೆಂಟ್ ಅಂತ ಹೇಳುದು. ಓಕೆ, ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್. ನನಗೆ ಅಲ್ಲಿ ಇದು ತಗೊಳ್ಲಿಕ್ಕಿರೋದ್ರಿಂದ ಇದನ್ನು ಯೂಸ್ ಮಾಡ್ತೇನೆ. ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್. ಓಕೆ, ಶಿಫ್ಟ್ ಅಥವಾ ಲೋಡ್ ಕಾಂಪ್ಲಿಮೆಂಟ್ ಅಂತ ನಾವು ಕರಿತೇವೆ. ಸೊ ಈ ಶಿಫ್ಟ್ ಅಥವಾ ಲೋಡ್ ಕಾಂಪ್ಲಿಮೆಂಟ್ ಇಂದ ಒಂದು ಇನ್ವರ್ಟ್ ಆಗಿ ಇನ್ಪುಟ್ ಬರ್ತದೆ, ಇದು ಇನ್ವರ್ಟ್ ಆಗಿ ಬರುವಂತದ್ದು. ಇನ್ನೊಂದು ಡೈರೆಕ್ಟ್ ಶಿಫ್ಟ್ ಅಥವಾ ಲೋಡ್ ಕಾಂಪ್ಲಿಮೆಂಟ್ ಅಂತ ನಾವೇನ್ ಹೇಳ್ತೇವೆ, ಅದು ಡೈರೆಕ್ಟ್ ಇನ್ಪುಟ್ ಆಗಿ ಬರ್ತದೆ. ಓಕೆ, ಆ ಡೈರೆಕ್ಟ್ ಇನ್ಪುಟ್ ಅನ್ನ ನೋಡಿ, ಈ ಡೈರೆಕ್ಟ್ ಇನ್ಪುಟ್ ಅನ್ನ ತಂದು ನಾವು ಒಂದು ಆಂಡ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ತೇವೆ. ಇಲ್ಲಿಗೆ ಬಂತದ್ದು. ಡೈರೆಕ್ಟ್ ಅನ್ನ ತಂದು ಈ ಆಂಡ್ ಗೇಟ್ಗೆ ಕೊಡ್ತೇವೆ. ಇನ್ವರ್ಟ್ ಆದದನ್ನ ತಂದು ಇನ್ನೊಂದು ಆಂಡ್ ಗೇಟ್ಗೆ ಇನ್ಪುಟ್ ಆಗಿ ಕೊಡ್ತೇವೆ. ಸೊ ಇದು ಯಾಕೆ ಹೀಗೆ ಅಂದ್ರೆ, ನಾವು ಒಂದು ಸಲ ಇನ್ಪುಟ್ ಕೊಡ್ಬೇಕು, ಇನ್ನೊಂದ್ಸಲ ಈ Q3 ಅಲ್ಲಿರುವುದನ್ನ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. Q3 ಅಲ್ಲಿರೋದು ಅಥವಾ Q2 ಅಲ್ಲಿರುವಂತ ಡಾಟಾ ಅಥವಾ Q1 ಅಲ್ಲಿರುವಂತ ಡಾಟಾವನ್ನ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಗೆ ಈ ಸೆಟಪ್ ಬೇಕಾಗುದು. ಸೊ ಇಲ್ಲಿ ಈಗ ಇದಕ್ಕೆ ಇನ್ನೊಂದು ಇನ್ಪುಟ್ ಡೈರೆಕ್ಟ್ ಡಾಟಾ. ಓಕೆ,
ಇನ್ನೊಂದು ಇನ್ಪುಟ್ ಡೈರೆಕ್ಟ್ ಡಾಟಾ ಇಲ್ಲಿಗೆ, ಇದಕ್ಕೆ ಇನ್ನೊಂದು ಇನ್ಪುಟ್, ಇದು ಡಾಟಾ. ಓಕೆ, ಇದನ್ನ ನಾವು ಬೇಕಿದ್ರೆ ಇದು ಸೆಕೆಂಡ್ ಇದಕ್ಕೆ ಡಾಟಾ ಆದ್ರಿಂದ ಅದನ್ನ A2 ಅಂತ ಕರೆಯೋಣ. ಇದಕ್ಕೆ ಡಾಟಾ ಇಲ್ಲಿ ಬರ್ಬೇಕಲ್ವಾ, ಈ ಡಾಟಾವನ್ನ ನಾವು ಇಲ್ಲಿ ಬರ್ಬೇಕಾದಂತ ಡಾಟಾವನ್ನ ಡೈರೆಕ್ಟ್ ತಗೊಳ್ತೇವೆ, ಅದನ್ನ ನಾವು A3 ಅಂತ ಕರೆಯುವ. ಅದಕ್ಕೆ ಏನು ಬೇರೆ ಇನ್ಪುಟ್ಸ್ ಇಲ್ಲ, ಅದು ಡೈರೆಕ್ಟ್ ಬರ್ತದೆ ಈ ಡಾಟಾ. ನೆಕ್ಸ್ಟ್ ಇದೇ ಸೇಮ್ ಸರ್ಕ್ಯೂಟ್ ಅನ್ನ ಎಲ್ಲಾ ಫ್ಲಿಪ್ ಫ್ಲಾಪ್ ಗಳಿಗೆ ನಾವು ರಿಪೀಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಕೂಡ ಒಂದು ಆಂಡ್ ಗೇಟ್, ಇನ್ನೊಂದು ಆಂಡ್ ಗೇಟ್, ಈ ಆಂಡ್ ಗೇಟ್ ಗಳ ಔಟ್ಪುಟ್ ಅನ್ನ ತಂದು ಒಂದು ಆರ್ ಗೇಟಿಗೆ ಕನೆಕ್ಟ್ ಮಾಡ್ತೇವೆ. ಆರ್ ಗೇಟಿನ ಔಟ್ಪುಟ್ ಅನ್ನ D2ಗೆ D1 ಗೆ ಇನ್ಪುಟ್ ಆಗಿ ಕೊಡ್ತೇವೆ. ಇದಕ್ಕೊಂದು ಇನ್ಪುಟ್ ಇಲ್ಲಿಂದ ಬರ್ತದೆ Q2 ಇಂದ, ಇನ್ನೊಂದು ಇನ್ಪುಟ್ ಡೈರೆಕ್ಟ್ ಶಿಫ್ಟ್ ಇಂದ ಬರ್ತದೆ. ಓಕೆ, ಇದಕ್ಕೊಂದು ಇನ್ಪುಟ್ ಇಲ್ಲಿಂದ ಬಂತು, ಕಾಂಪ್ಲಿಮೆಂಟ್ ಇಂದ ಬಂತು, ಇನ್ನೊಂದು ಇನ್ಪುಟ್ ಡಾಟಾ A1. ಹಾಗೆ ಇಲ್ಲಿ ಇದಕ್ಕೆ ಎರಡು ಆಂಡ್ ಗೇಟ್ಗಳು. ಇದು ಎಕ್ಸ್ಟ್ರಾ ಸರ್ಕ್ಯೂಟ್, ಬೇರೆ ಶಿಫ್ಟ್ ರಿಜಿಸ್ಟರ್ಸ್ ಇದು ಬೇಕಾಗುದಿಲ್ಲ, ಬರೇ ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಗೆ ಮಾತ್ರ ನಾವು ಯೂಸ್ ಮಾಡುವಂತ ಸರ್ಕ್ಯೂಟ್. ಓಕೆ, ಇದು D0 ಗೆ. ಈ Q1 ಬಂದು ಇಲ್ಲಿ ಕನೆಕ್ಟ್ ಆಗ್ತದೆ. ನೀಟಾಗಿ ಬರ್ಕೊಳ್ಳಿ ನೀವು ಇದನ್ನ ಬರೆಯುವಾಗ. ಸೊ ಇದು ಇಲ್ಲಿ ಬಂದು ಇದಕ್ಕೆ ಕನೆಕ್ಟ್ ಆಗ್ತದೆ, ಈ ಡಾಟಾ ಈ ಆಂಡ್ ಗೇಟ್ಗೆ, ಇದು A0. ಓಕೆ, ಸೊ ಇಲ್ಲಿ ಈಗ ಇದನ್ನ ನಾವು ಒಂದು ನೇಮಿಂಗ್ ಮಾಡೋಣ ಈ ಗೇಟ್ಗಳನ್ನ. ಆಂಡ್ ಗೇಟ್ 1 ಇದನ್ನ 2 ಅಂತ ತಗೊಳ್ಳೋಣ, ಇದನ್ನ 3 ಅಂತ ಬರೆಯುವ. ಹಾಗೆ ಆಂಡ್ ಗೇಟ್ ಇದನ್ನ 4 ಅಂತ ಬರೆಯೋಣ, ಇದು 5 ಇರ್ಲಿ, ಇದು 6 ಇರ್ಲಿ. ಕ್ಲಾಕ್ ಪಲ್ಸ್ಗಳು ಎಲ್ಲ ಒಂದೇ, ಸೇಮ್ ಕ್ಲಾಕ್ ಪಲ್ಸ್. ಓಕೆ, ಎಲ್ಲ ಕ್ಲಾಕ್ ಪಲ್ಸ್ ಗಳನ್ನ ಟೈ ಅಪ್ ಮಾಡಿ ಒಂದು ಕ್ಲಾಕ್ ಪಲ್ಸ್ ಗೆ ಕನೆಕ್ಟ್ ಮಾಡುವ. ಹೀಗೆ ಸಿಂಕ್ರೋನಸ್ ಕ್ಲಾಕ್ ಪಲ್ಸ್. ಪ್ರಿಸೆಟ್ ಕ್ಲಿಯರ್ ಎಲ್ಲ ಆಸ್ ಯೂಶುವಲ್ ಕ್ಲಿಯರ್ ಮಾಡ್ಲಿಕ್ಕೆ ನಮ್ಗೆ ಫಸ್ಟ್ ಕ್ಲಿಯರ್ ಅನ್ನ ನಾವು 0 ಮಾಡ್ಕೊಂಡ್ರೆ ಆಗ ಕ್ಲಿಯರ್ ಆಗ್ತದೆ. ಇದು ಕ್ಲಾಕ್. ಸೊ ಇಲ್ಲಿ ಈಗ ಹೇಗೆ ವರ್ಕ್ ಆಗ್ತದೆ ಅಂತ, ಇದು ಇದರ ವರ್ಕಿಂಗ್ ಹೇಗಿದೆ ನೋಡಿ. ಫಸ್ಟ್ ಕ್ಲಾಕ್ ಪಲ್ಸ್ ಬಂದಾಗ ನಾವು ಡಾಟಾವನ್ನ ಕೊಡ್ತೇವೆ ಅಂತ ಇಟ್ಕೊಳ್ಳೋಣ. ಡಾಟಾ 1 A2 ಅನ್ನ 0 ಹೀಗಿದೆ ಅಂತ ಇಟ್ಕೊಳ್ಳಿ. ಡಾಟಾ ಇಲ್ಲಿ ಬರೀತೇನೆ 1 0 1 and 1 1 0 1 and 1. ಏನಾದ್ರೂ ಡಾಟಾ ತಗೊಳ್ಳಿ, 1 0 1 1 ಅಂತ ಇದೆ. ಸೊ ಇಲ್ಲಿ ಈಗ ಶಿಫ್ಟ್ ಬಾರ್ ಲೋಡ್ ಇದನ್ನ ಲೋ ಮಾಡ್ಕೊಂಡೆವು ಅಂತ ಇಟ್ಕೊಳ್ವಾ. ಇನ್ಪುಟ್ ಲೋ. ಓಕೆ, ಫಸ್ಟ್ ಇದನ್ನ 0 ಮಾಡಿಟ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ. ಓಕೆ, ಆಗ ಏನಾಗ್ತದೆ ಅಂತ ಅನಲೈಸ್ ಮಾಡುವ. ಇದರ ಔಟ್ಪುಟ್ ಇದು 1, ಇಲ್ಲಿ ಇನ್ಪುಟ್ 0 ನೋಡಿ. ಈ ಇನ್ಪುಟ್ 0 ಅಂದ್ರೆ ಈ ಗೇಟಿಗೆ ಒಂದು ಇನ್ಪುಟ್ 0. ಒಂದು ಇನ್ಪುಟ್ 0 ಆದ ಕೂಡಲೇ ಆ ಗೇಟ್ 1 ಅದೇ ಸೇಮ್ 0 ಗೇಟ್ 2 ಬಂದಿದೆ, ಸೇಮ್ 0 ಗೇಟ್ 3 ಬಂದಿದೆ. ಸೊ ಗೇಟ್ 1 2 ಮತ್ತು 3 ಇದು ಮೂರರ ಔಟ್ಪುಟ್ ಕೂಡ 0 ಆಯ್ತು. ಓಕೆ, ಈಗ ಇದರ ಈ ಇನ್ವರ್ಟರಿನ ಔಟ್ಪುಟ್ 1 ಆಯ್ತು. ಸೊ ಇದು 1. ಓಕೆ, ಸೊ ಇಲ್ಲಿ ಈಗ 0 ಇದೆ ಅಂತ ಇಟ್ಕೊಳ್ಳಿ. ಏನು A2 ಇಂದ ನಮ್ಗೆ A2 ಇನ್ಪುಟ್ ನಾವು 0 ಕೊಡ್ತಾ ಇದ್ದೇವೆ, ಆದ್ರಿಂದ ಇದ್ರ ಔಟ್ಪುಟ್ ಕೂಡ, ಈ ಗೇಟಿನ ಔಟ್ಪುಟ್ ಕೂಡ 0 ಆಯ್ತು. ಓಕೆ, ಆದ್ರಿಂದ ಈ ಆರ್ ಗೇಟಿನ ಔಟ್ಪುಟ್ 0 ಆಯ್ತು, ಅಂದ್ರೆ D2 ಗೆ ಇನ್ಪುಟ್ 0 ಆಯ್ತು. ನೆಕ್ಸ್ಟ್ ಈ ಸೇಮ್ 1 ಇಲ್ಲಿ ಬಂತು, ಅದೇ 1 ಅನ್ನ ಇನ್ವರ್ಟರಿನ ಔಟ್ಪುಟ್ 1 ಅನ್ನ ಇಲ್ಲಿ ಆಂಡ್ ಗೇಟ್ 5 ಗೆ ಕೂಡ ಕನೆಕ್ಟ್ ಮಾಡಿದ್ದೇವೆ. A1 ಅನ್ನ 1 ಮಾಡಿದ್ದೇವೆ, ರೈಟ್. ನಮ್ಮ ಇನ್ಪುಟ್ ಅದು 1 1, ಅದರಿಂದ ಗೇಟ್ 5 ನ ಔಟ್ಪುಟ್ 1 ಆಯ್ತು.
ಆರ್ ಗೇಟಿಗೆ ಒಂದು ಇನ್ಪುಟ್ 1 ಆಯ್ತು, ಅದರಿಂದ ಇದು ಇನ್ಪುಟ್ ಸಾರಿ ಇದ್ರ ಔಟ್ಪುಟ್, ಈ ಆರ್ ಗೇಟಿನ ಔಟ್ಪುಟ್ 1 ಆಯ್ತು, ಅಂದ್ರೆ D1 1 ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಸೇಮ್ 1 ಬಂದು ಗೇಟ್ 6 ಗೆ ಇನ್ಪುಟ್ ಅದು. ಓಕೆ, ಎ ನಾಟ್ ಅನ್ನು ಕೂಡ 1 ಮಾಡಿದ್ದೇವೆ, ಆದ್ರಿಂದ ಅಂಡ್ ಗೇಟ್ 6 ನ ಔಟ್ಪುಟ್ 1 ಆಯ್ತು, ಆರ್ ಗೇಟಿನ ಔಟ್ಪುಟ್ ಕೂಡ 1 ಆಯ್ತು, ಅಂದ್ರೆ D0 1 ಆಯ್ತು. ಸೊ A3 ಡೈರೆಕ್ಟ್ ಕೊಟ್ಟೆವು, A3 D3 ಗೆ 1 ಆಗಿ ಸಿಗ್ತಾ ಉಂಟು. D2 ಅಲ್ಲಿ ಈಗ 0 ಇದೆ, D1 ಅಲ್ಲಿ 1 ಇದೆ, D0 ಅಲ್ಲಿ 1 ಇದೆ. ಇದು ಯಾವಾಗ ಆದದ್ದು, ಯಾವ ಕಂಡೀಷನ್? ಕೇಸ್ 1 ಯಾವಾಗ ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್ ಇನ್ಪುಟ್. ಓಕೆ, ಶಿಫ್ಟ್ ಆಗ್ಬೇಕಾ ಅಥವಾ ಲೋಡ್ ಆಗ್ಬೇಕಾ ಅಂತ. ಲೋಡ್ ಆಗ್ಬೇಕು ಅಂತಾದ್ರೆ ನಾವು ಕಾಂಪ್ಲಿಮೆಂಟ್ ಕೊಡ್ಬೇಕು ಅಂತ ಅರ್ಥ. ಶಿಫ್ಟ್ ಆಗ್ಬೇಕು ಅಂತಾದ್ರೆ ಅದನ್ನ ಹೈ ಮಾಡ್ಬೇಕು ಅಂತ ಅರ್ಥ. ಓಕೆ, ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್ ಅಂದ್ರೆ ಲೋಡ್ ಅಂದ್ರೆ ಇನ್ಪುಟ್ ಅದಕ್ಕೆ ಇನ್ಪುಟ್ ಆಗಿ ಸಿಗ್ಬೇಕು ಅಂತಾದ್ರೆ, ಡಾಟಾ ಇನ್ಪುಟ್ ಆಗ್ಬೇಕು, ಡಾಟಾ ಲೋಡ್ ಆಗ್ಬೇಕು ಅಂತಾದ್ರೆ ನಾವು ಅದ್ರ ಇನ್ಪುಟ್ ಅನ್ನ, ಆ ಗೇಟಿನ ಇನ್ಪುಟ್ ಅನ್ನ ಕಾಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅರ್ಥ. ನಾವೀಗ ಕೇಸ್ 1 ಅಲ್ಲಿ ಮಾಡಿದ್ದೇನೋ ಅದನ್ನ 0 ಇಟ್ಟದ್ದು, ಸರಿಯಲ್ಲ? ಇಲ್ಲಿ ಇನ್ಪುಟ್, ಈ ಇನ್ವರ್ಟರಿನ ಇನ್ಪುಟ್ ಅನ್ನ 0 ಇಟ್ಟದ್ದು, ಅಂದ್ರೆ ಲೋಡ್ ಆಗ್ತದೆ ಅಂತ. ಸೊ ಈಗ ಏನಾಯ್ತು ನೋಡಿ, D3 ಅಲ್ಲಿ 1 ಇದೆ, D2 ಅಲ್ಲಿ 0 ಇದೆ, D1 ಅಲ್ಲಿ 1 ಇದೆ, D0 ಅಲ್ಲಿ 1 ಇದೆ. ಇದು ನಾವು ಕೊಡ್ತಾ ಇರುವಂತ ಡಾಟಾ, ಹೌದಲ್ಲ? ಎಲ್ಲ ಇನ್ಪುಟ್ ಗಳಲ್ಲಿ ಈಗ 1 0 1 1 ಅಂತ ಅಪ್ಲೈ ಆಗ್ತಾ ಉಂಟು. ಇದು ನಾವು ಆಕ್ಚುಲಿ ಶಿಫ್ಟ್ ಮಾಡ್ಬೇಕಾಗಿರುವಂತ ಡಾಟಾ, ಪ್ಯಾರಲಲಿ ಕೊಡ್ಬೇಕಾಗಿರುವಂತ ಇನ್ಪುಟ್. ಸೊ ಇದೆಲ್ಲವೂ ಈಗ ಪ್ಯಾರಲಲಿ ಎಟ್ ಎ ಟೈಮ್ ಇಲ್ಲಿ ಅಪ್ಲೈ ಆಗ್ತಾ ಉಂಟು, ಸರಿಯಲ್ಲ? ಸೊ ಯಾವಾಗ ನಾವು ಇನ್ವರ್ಟರಿನ ಇನ್ಪುಟ್ ಅನ್ನ 0 ಮಾಡಿದೇವ, ಆ ಕೇಸಲ್ಲಿ ಎಲ್ಲಾ ಇನ್ಪುಟ್ಗಳು ಅದರ ರೆಸ್ಪೆಕ್ಟಿವ್ ಫ್ಲಿಪ್ ಫ್ಲಾಪಿನ ಇನ್ಪುಟ್ ಟರ್ಮಿನಲ್ ಅಲ್ಲಿ ಅವೈಲೇಬಲ್ ಆಯ್ತು, ಅಂದ್ರೆ ಡಾಟಾ ಪ್ಯಾರಲಲಿ ಅಪ್ಲೈ ಆಯ್ತು. ಓಕೆ, ಸೊ ಈಗ ಡಾಟಾವನ್ನ ಶಿಫ್ಟ್ ಮಾಡ್ಬೇಕು, ನೆಕ್ಸ್ಟ್ ಗೆ ಶಿಫ್ಟ್ ಮಾಡ್ಬೇಕು ಅಂತಾದ್ರೆ ಈಗ ನಾವು ಫಸ್ಟ್ ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡುವ. ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡುದ್ರ ಜೊತೆಗೆ ಸೆಕೆಂಡ್ ಕೇಸ್ ಇದೀಗ ಏನ್ ಮಾಡ್ಬೇಕು ಅಂದ್ರೆ ಶಿಫ್ಟ್ ಬಾರ್ ಲೋಡ್ ಟರ್ಮಿನಲ್ ಅನ್ನ, ಲೋಡ್ ಕಾಂಪ್ಲಿಮೆಂಟ್ ಟರ್ಮಿನಲ್ ಅನ್ನ ನಾವು ಹೈ ಮಾಡಿ ಇಡ್ಬೇಕು. ಓಕೆ, ಇದನ್ನ ಈಗ 1 ಮಾಡ್ಬೇಕು ನಾವು. ಸೊ 1 ಮಾಡುವಾಗ ಏನಾಗ್ತದೆ, ಬೇರೆ ಕಲರ್ ಅನ್ನ ಯೂಸ್ ಮಾಡ್ಕೊಂಡು ಬರೀಲಿಕ್ಕೆ ಟ್ರೈ ಮಾಡುವ. ಸೊ ಇದನ್ನೀಗ 1 ಮಾಡ್ತಾ ಇದ್ದೇವೆ ನಾವು. 1 ಮಾಡಿದಾಗ ನೋಡಿ, ಇಲ್ಲಿಗೆ ಬರ್ತಾ ಇರುವಂತ ಇನ್ಪುಟ್ ಈ ಆಂಡ್ ಗೇಟಿಗೆ, ಗೇಟ್ 1 ಗೇಟ್ 2 ಗೇಟ್ 3 ಗೆ ಬರ್ತಾ ಇರುವಂತ ಒಂದೊಂದು ಇನ್ಪುಟ್ 1 ಆಗ್ತಾ ಉಂಟು. ಓಕೆ, ಒಂದು 1 ಆಯ್ತು, ಇದು ಒಂದು ಇನ್ಪುಟ್ 1 ಆಯ್ತು, ಇದೊಂದು ಇನ್ಪುಟ್ 1 ಆಯ್ತು. ಅದು 1 ಆದಾಗ ಅದಕ್ಕೆ ಇನ್ನೊಂದು ಇನ್ಪುಟ್ ಏನಿದೆ ಅಂತ ನೋಡುವ. ಈಗ ನೋಡಿ, ಕ್ಲಾಕ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಈ 1 ಇನ್ಪುಟ್ ಅಲ್ಲಿ ಇದ್ದದ್ದು ಔಟ್ಪುಟ್ ಗೆ ಬಂತು, ಇದು 1 ಆಯ್ತು. ಇಲ್ಲಿ ಕೂಡ ಎಟ್ ಎ ಟೈಮ್ ಎಲ್ಲಾ ಫ್ಲಿಪ್ ಫ್ಲಾಪ್ ಗಳಿಗೆ ಎಟ್ ಎ ಟೈಮ್ ಕ್ಲಾಕ್ ಅನ್ನ ಕೊಡ್ತಾ ಇರೋದ್ರಿಂದ ಇನ್ಪುಟ್ ಅಲ್ಲಿ ಏನಿದೆಯಾ ಅದೆಲ್ಲವೂ ಔಟ್ಪುಟ್ ಅಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಇಲ್ಲಿ 0 ಇತ್ತು, ಇದು ಈಗ ಔಟ್ಪುಟ್ ಅಲ್ಲಿ ಇದೆ. ಇಲ್ಲಿ 1 ಇತ್ತು, ಇದು ಈಗ ಔಟ್ಪುಟ್ ಅಲ್ಲಿ ಇದೆ. ಈ 1 ಇದ್ದದ್ದು ಈಗ ಔಟ್ಪುಟ್ Q0 ಅಲ್ಲಿ ಬರ್ತಾ ಇದೆ. ಓಕೆ, ಸೊ ಮೀನ್ ಟೈಮ್ ಏನಾಯ್ತು, ಇಲ್ಲಿ 1 ಬಂದ ತಕ್ಷಣ ಈ ಗೇಟ್ಗೆ, ಗೇಟ್ 1 ಗೆ ಇನ್ನೊಂದು ಇನ್ಪುಟ್ 1 ಆಯ್ತು. ಸೊ ಇದು 1 1, ಇದರ ಔಟ್ಪುಟ್ 1 ಆಯ್ತು. ಓಕೆ, ಹಾಗೆ ನೆಕ್ಸ್ಟ್ ಗೇಟ್ 2 ಅಲ್ಲಿ ಈಗ ಒಂದು ಇನ್ಪುಟ್ ಆಲ್ರೆಡಿ 1 ಆಗಿದೆ, ಇನ್ನೊಂದು 0 ಆಯ್ತು, ಯಾಕೆಂದ್ರೆ Q2 0 ಆಯ್ತು. ಸೊ 0 1 ಆದ್ರಿಂದ ಇದರ ಔಟ್ಪುಟ್ 0 ಆಯ್ತು. ಹಾಗೆ Q1 ಈಗ 1 ಆಗಿದೆ. ಸೊ ಗೇಟ್ 3 ಗೆ, ಅಂಡ್ ಗೇಟ್ 3 ಗೆ ಒಂದು ಇನ್ಪುಟ್ 1, ಇನ್ನೊಂದು ಆಲ್ರೆಡಿ 1 ಅಲ್ಲಿ ನಾವು ಶಿಫ್ಟ್ ಬಾರ್ ಲೋಡ್ ಅನ್ನ 1 ಮಾಡಿದ್ದೇವೆ. ಸೊ ಇದ್ರ ಔಟ್ಪುಟ್ ಕೂಡ 1 ಆಯ್ತು. ಓಕೆ, ಹಾಗೆ ಮೇಲಿನ ಲೈನ್ ಏನಾಗ್ತದೆ ನೋಡಿ, ಅದೆಲ್ಲವೂ 0 ಆಯ್ತು. ಈಗ ನಾವು 1 ಇನ್ಪುಟ್ ಕೊಟ್ಟದ್ರಿಂದ ಆ ಇನ್ವರ್ಟರಿನ ಔಟ್ಪುಟ್ ಎಲ್ಲವೂ 0 ಆಯ್ತು. ಸೊ ಅದನ್ನ 0 ಅಂತ ಅಪ್ಲೈ ಮಾಡಿದಾಗ ಏನಾಗ್ತದೆ ನೋಡೋಣ. ಯಾವುದೇ ಒಂದು ಇನ್ಪುಟ್ ಆಂಡ್ ಗೇಟ್ಗೆ 0 ಆದ ಕೂಡಲೇ ಅದರ ಔಟ್ಪುಟ್ 0 ಆಗ್ಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದ ಅದರ್ ಇನ್ಪುಟ್. ನಾವು ಇದು ಡಾಟಾ ಕೊಟ್ಟದ್ದು ಇನ್ನೊಂದು ಇನ್ಪುಟ್, ಅದು ಏನಾದ್ರೂ ಆಗ್ಲಿ ಔಟ್ಪುಟ್ 0 ಆಗ್ತದೆ. ಓಕೆ, ಸೊ ಈಗ
ಇದರಲ್ಲಿ ಪಾಸ್ ಆಗುದು ಈ ಸರ್ಕ್ಯೂಟ್ ಅಲ್ಲಿ ಈ ಆಂಡ್ ಗೇಟ್ ಮತ್ತೆ ಈ ಆರ್ ಗೇಟ್ ಅಲ್ಲಿ ಪಾಸ್ ಆಗುವಂತ ಡಾಟಾ ಯಾವುದು ಅಂದ್ರೆ ಇಲ್ಲಿಂದ Q3 ಇಂದ ಏನ್ ಡಾಟಾ ಬರ್ತಾ ಉಂಟ ಆ ಡಾಟಾ ಆರ್ ಗೇಟ್ ಇಂದ ಪಾಸ್ ಆಗ್ತಾ ಇದೆ. ಸಿ ದಟ್ ಬ್ಯೂಟಿ ನೋಡಿ ಎಷ್ಟು ಚಂದ. ಇಲ್ಲಿ Q3 ಅಲ್ಲಿ ಏನ್ ಔಟ್ಪುಟ್ ಬರ್ತಾ ಉಂಟು ಅದೀಗ ಇಲ್ಲಿಂದ ಈ ಆಂಡ್ ಗೇಟ್ 1 ಇಂದ ಆರ್ ಗೇಟ್ ಗೆ ಬಂದು D2 ಗೆ ಬರ್ಬೇಕು. ಅದು ಅಷ್ಟು ಪಾಸ್ ಆಗ್ಲಿಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ, ಈ ಇನ್ವರ್ಟರಿನ ಇನ್ಪುಟ್ ಅನ್ನ ಹೈ ಮಾಡ್ಕೊಂಡು ಇಟ್ಟೆವು. ಆಗ ನಾವು ಕೊಡ್ತಾ ಇರುವಂತೆ ಯಾವುದೇ ಇನ್ಪುಟ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ಓಕೆ, ಸೊ ಇಲ್ಲಿಗೆ ಏನಾಯ್ತು, ಇದರ ಔಟ್ಪುಟ್ 1 ಇತ್ತು, ಆರ್ ಗೇಟ್ ಔಟ್ಪುಟ್ ಈಗ 1 ಆಯ್ತು. ನೆಕ್ಸ್ಟ್ ಇದು 0, ಇದು ಕೂಡ 0, ಆದ್ರಿಂದ ಸೆಕೆಂಡ್ ಆರ್ ಗೇಟಿನ ಔಟ್ಪುಟ್ 0 ಆಯ್ತು. ಥರ್ಡ್ ಇದು ಒಂದು ಆಂಡ್ ಗೇಟ್ 1 ಆಗಿದೆ, ಇನ್ನೊಂದು ಆಂಡ್ ಗೇಟ್ 0 ಆದ್ರಿಂದ ಇದರ ಔಟ್ಪುಟ್ 1 ಅಲ್ಲೇ ಇರ್ತದೆ. ಓಕೆ, ನೋಡಿ ಇಲ್ಲಿ ಈಗ ಇಲ್ಲಿ ಕೆಳಗಡೆ ಬರೀತೇನೆ. ಇಲ್ಲಿ ನಾವು ಇನ್ಪುಟ್ ಅನ್ನ ಒಂದೇ ಸಲ ಕೊಡುದು, ಆಮೇಲೆ ನಾವು ಅದನ್ನ 0 ಮಾಡಿ ಇಟ್ಕೊಂಡ್ಬಿಡ್ತೇವೆ. ಓಕೆ, ಇನ್ಪುಟ್ ಪದೇ ಪದೇ ಏನು ಕೊಡ್ಲಿಕ್ಕಿಲ್ಲ, ಪ್ಯಾರಲಲಿ ಒಂದ್ಸಲ ಇನ್ ಮಾಡಿದ್ರೆ ಮುಗೀತು, ನಮಗೆ ಈಗ ಅದಿನ್ನು ಸೀರಿಯಲಿ ಬರ್ತಾ ಹೋಗ್ಬೇಕು. ಸೊ ಇಲ್ಲಿ A3 ಅನ್ನ 0 ಮಾಡಿ ಇಟ್ಕೊಳ್ತೇವೆ. ನೆಕ್ಸ್ಟ್ ನಾವು ಇಲ್ಲಿ A3 ಅಲ್ಲಿ 1 ಇತ್ತು, ಸಾರಿ Q3 ಅಲ್ಲಿ 1 ಇತ್ತು, ಅದೀಗ D2 ಗೆ ಬಂದಿದೆ, D2 ಅಲ್ಲಿ 1 ಇದೆ. ನೆಕ್ಸ್ಟ್ ಇಲ್ಲಿ ಏನು D1 ಅಲ್ಲಿ Q2 ಅಲ್ಲಿ 0 ಇದ್ದದ್ದು D1 ಗೆ ಪಾಸ್ ಆಗಿ ಬಂತು. Q1 ಅಲ್ಲಿ 1 ಇತ್ತು, ಅದು ಪಾಸ್ ಆಗಿ D0 ಗೆ ಬಂದಿದೆ. ಓಕೆ, ಇಲ್ಲಿ ನಾವು ಇನ್ಪುಟ್ A3 ಅನ್ನ 0 ಮಾಡಿ ಬಿಡುವ. ನಮ್ಮ ಇನ್ಪುಟ್ ಈಗ ಆಚೆ ಶಿಫ್ಟ್ ಆಗ್ಬೇಕು ನಮ್ಗೆ, ಅದಕ್ಕೋಸ್ಕರ ಎಲ್ಲವನ್ನ A3 A2 A1 A0 ಎಲ್ಲವನ್ನ ನಾವು 0 ಮಾಡಿ ಬಿಡೋದು. ಇನ್ನು ನಾವು ಇನ್ಪುಟ್ ಕೊಡ್ಲಿಕ್ಕಿಲ್ಲ, ಆಲ್ರೆಡಿ ನಾವು ಇನ್ಪುಟ್ ಅನ್ನ ಇದಕ್ಕೆ ಇನ್ ಮಾಡಿ ಆಯ್ತು, ಅದೀಗ ನಮ್ಗೆ ಸೀರಿಯಲಿ ಔಟ್ ಆಗ್ಬೇಕು ಅಷ್ಟೇ. ಸೊ ನಾವು ಕೊಟ್ಟಂತ ಇನ್ಪುಟ್ ನೋಡಿ, ಈಗ ಒಂದು 1 ಇಲ್ಲಿದೆ, ಒಂದು 0 ಇಲ್ಲಿದೆ, ಇನ್ನೊಂದು 1 ಇಲ್ಲಿದೆ, ಮತ್ತೊಂದು 1 ಆಲ್ರೆಡಿ ಔಟ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ಲಾಕ್ ಪಲ್ಸ್ ಅನ್ನ ಅಪ್ಲೈ ಮಾಡುದು. ಆಗ ಏನಾಗ್ತದೆ, ಸೇಮ್ ಪ್ರೊಸೀಜರ್. ಇನ್ನು ಇದನ್ನ ಈ ಇನ್ವರ್ಟರಿನ ಇನ್ಪುಟ್ ಅನ್ನ ಹೈಯೇ ಇಟ್ಕೊಳ್ಳೋದು. ಓಕೆ, ಆಲ್ರೆಡಿ ಒಂದ್ಸಲ ಇನ್ಪುಟ್ ಮಾಡಿ ಆಯ್ತು, ಅದರಿಂದ ಈ ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್ ಅನ್ನ ಹೈಯೇ ಇಟ್ಕೊಳ್ತೇವೆ. ಇನ್ನು ಅದನ್ನ ಲೋ ಮಾಡ್ಲಿಕ್ಕಿಲ್ಲ. ಇನ್ನು ನಾವು ಶಿಫ್ಟಿಂಗ್ ಆಪರೇಷನ್ಗೆ ಕ್ಲಾಕ್ ಪಲ್ಸ್ ಗಳನ್ನ ಅಪ್ಲೈ ಮಾಡ್ತಾ ಹೋಗುದು. ಸೊ ಇಲ್ಲಿ ಈಗ ಈ ನೆಕ್ಸ್ಟ್ ಕ್ಲಾಕ್ ಬರುವಾಗ ಏನಾಗ್ತದೆ, ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ, ಇಲ್ಲಿ 0 ಇದ್ದದ್ದು ಇಲ್ಲಿ 0 ಆಗ್ತದೆ. ಸೊ ಇಲ್ಲಿದ್ದ 1 ಇಲ್ಲಿಗೆ ಶಿಫ್ಟ್ ಆಗ್ತದೆ, ಈ 0 ಈಚೆ ಶಿಫ್ಟ್ ಆಯ್ತು. ನೆಕ್ಸ್ಟ್ ಈ 1 ಇಲ್ಲಿಗೆ ಶಿಫ್ಟ್ ಆಗ್ತದೆ, ಈ 0 ಇಲ್ಲಿಗೆ ಶಿಫ್ಟ್ ಆಗ್ತದೆ, ಈ 1 ಔಟ್ ಬರ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಅಲ್ಲಿ ನೋಡಿ, ಫಸ್ಟ್ ಕ್ಲಾಕ್ ಪಲ್ಸ್ ಕೊಡುವಾಗ ಇಲ್ಲಿ 1, ಈ Q3 ಅಲ್ಲಿ 1, Q2 ಅಲ್ಲಿ 0, Q1 ಅಲ್ಲಿ 1, Q0 ಅಲ್ಲಿ 1. ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬರುವಾಗ ನಾವಿಲ್ಲಿ 0 ಎಲ್ಲವನ್ನ 0 ಮಾಡಿಟ್ಟಿದ್ದೇವೆ, ಆದ್ರಿಂದ ಈ 1 ಇಲ್ಲಿಗೆ ಶಿಫ್ಟ್ ಆಗ್ತದೆ, ಇದು ಇಲ್ಲಿ ಶಿಫ್ಟ್ ಆಯ್ತು, ಈ 0 ಇಲ್ಲಿ ಶಿಫ್ಟ್ ಆಯ್ತು, ಈ 1 Q0 ಗೆ ಶಿಫ್ಟ್ ಆಯ್ತು. ಇದು ಶಿಫ್ಟ್ ಆಗುದು ಡೈರೆಕ್ಟ್ ಆಗ್ತಾ ಇಲ್ಲ, ಈ ಆಂಡ್ ಗೇಟ್ ಮತ್ತು ಆರ್ ಗೇಟಿನ ಕಾಂಬಿನೇಷನ್ ಗೆ ಹೋಗಿಯೇ ಹೊರಗೆ ಬರುವುದು ಅದು. ಓಕೆ, ಸೊ ನೆಕ್ಸ್ಟ್ ಕ್ಲಾಕ್ ಪಲ್ಸ್ ಬಂದಾಗ ಇಲ್ಲಿ ಮತ್ತೆ 0 ಇನ್ಪುಟ್ ಮಾಡಿ ಇಟ್ಕೊಂಡಿರ್ತೇವೆ. ಸೊ ಇಲ್ಲಿಗೆ 0 ಬರ್ತದೆ, ಈ 1 ಈಚೆ ಶಿಫ್ಟ್ ಆಗ್ತದೆ, ಈ 0 ಇಲ್ಲಿಗೆ ಶಿಫ್ಟ್ ಆಗ್ತದೆ. ನೆಕ್ಸ್ಟ್ ಅಲ್ಲಿ ಮತ್ತೆ ಇದನ್ನ 0 ಮಾಡ್ತೇವೆ. ಸೊ ಈ 0 ಈಚೆ ಶಿಫ್ಟ್ ಆಯ್ತು, ಈ 1 ಹೊರಗೆ ಬಂತು. ಓಕೆ, ಸೊ ಇಲ್ಲಿಗೆ ಎಲ್ಲ ಡಾಟಾವು ಸೀರಿಯಲಿ Q0 ಅಲ್ಲಿ ಅವೈಲೇಬಲ್ ಆಗ್ತದೆ. ಅದರಿಂದ 4 ಕ್ಲಾಕ್ ಪಲ್ಸ್ ಗಳನ್ನ ಕೊಟ್ಟಾಗ ನಮಗೆ ಪ್ಯಾರಲಲಿ ಕೊಟ್ಟಂತ ಡಾಟಾ ಸೀರಿಯಲಿ ಔಟ್ ಆಗ್ತದೆ. ಓಕೆ, ಸೊ ಪ್ರತಿ ಕೇಸಿಗೆ ಸಹ ನೀವು ಇಲ್ಲಿ ಏನಾಗ್ತದೆ ಈ ಗೇಟ್ಗಳಲ್ಲಿ ಆ ಡಾಟಾವನ್ನ ಹಾಕಿ ಅದು ಪಾಸ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ನೋಡಿ. ಇದು ಎರಡನ್ನ ನೆನ್ಪಿಟ್ಕೊಳ್ಳಿ. ನಾವು ಫಸ್ಟ್ ಶಿಫ್ಟ್ ಬಾರ್ ಲೋಡ್ ಅನ್ನ 0 ಮಾಡಿ ಡಾಟಾವನ್ನ ಅಪ್ಲೈ ಮಾಡ್ತೇವೆ. ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್ ಹೈ ಮಾಡಿ ಶಿಫ್ಟ್ ಮಾಡ್ತೇವೆ. ಓಕೆ, ಇದು ಡಾಟಕ್ಕೆ, ಇದು ಶಿಫ್ಟ್ ಮಾಡ್ಲಿಕ್ಕೆ. ಸೊ ಇದೊಂದು ಕಂಟ್ರೋಲ್ ಸಿಗ್ನಲ್ ತರ ವರ್ಕ್ ಆಗ್ತಾ ಇದೆ. ಶಿಫ್ಟ್ ಬಾರ್ ಲೋಡ್ ಕಾಂಪ್ಲಿಮೆಂಟ್
ಕಂಟ್ರೋಲ್ ಮಾಡ್ತಾ ಇದೆ ಪೂರ್ತಿ ಸರ್ಕ್ಯೂಟ್ ಅನ್ನ. ಶಿಫ್ಟ್ ಮಾಡ್ಬೇಕಾ ಇನ್ಪುಟ್ ಮಾಡ್ಬೇಕಾ ಅನ್ನೋದನ್ನ ಕಂಟ್ರೋಲ್ ಮಾಡ್ತದೆ. ಓಕೆ, ಇಲ್ಲಿ ನಾವು ಡಾಟಾವನ್ನ ಇಟ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. A2 A1 A0 ಅನ್ನ ಇಟ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಇನ್ನೊಂದು ಇನ್ಪುಟ್ ಅದಕ್ಕೆ 0 ಆಗೋದ್ರಿಂದ ಗೇಟ್ 4, 5 ಮತ್ತೆ 6 ಔಟ್ಪುಟ್ 0ವೇ ಇರ್ತದೆ. ಅದು 1 ಆಗುವ ಪಾಸಿಬಿಲಿಟಿಯೇ ಇಲ್ಲ. ಒಂದು ಇನ್ಪುಟ್ 0 ಆಗೋದ್ರಿಂದ ಅದರ ಔಟ್ಪುಟ್ 0 ಆಗಿಯೇ ಇರ್ತದೆ. ಅದರಿಂದ ಶಿಫ್ಟಿಂಗ್ ಆಪರೇಷನ್ ಮಾತ್ರ ಆಗ್ತದೆ. ನೀವು ಇದನ್ನ 1 ಅಂತ ಇಟ್ಕೊಂಡ್ರೆ, ಯಾವ್ದನ್ನ D3 ಅನ್ನ 1 ಅಂತ ಇಟ್ಕೊಂಡ್ರೆ ಇಲ್ಲಿ 1 ಶಿಫ್ಟ್ ಆಗ್ತಾ ಇರ್ತದೆ. ಈ 0 ಬದಲು ನಮ್ಮ ಟ್ರೂತ್ ಟೇಬಲ್ ಅಲ್ಲಿ 1 ಅಂತ ಶಿಫ್ಟ್ ಆಗ್ತಾ ಇರ್ತದೆ ಅಷ್ಟೇ. ಓಕೆ, ನಮ್ಗೆ ಆಗ ಎಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರ್ಬೋದು. ಡಾಟಾ 4 ಬರುವವರೆಗೆ ನಾವು ನೋಡ್ಬೇಕಾಗ್ತದೆ. ನೆಕ್ಸ್ಟ್ ಪುನಃ 1 ಬಂದ್ರೆ ಆಗ ಅದು ಡಾಟಾ ಹೌದಾ ಅಲ್ವಾ ಅಂತ ಕನ್ಫ್ಯೂಸ್ ಆಗ್ಬೋದು ನಮ್ಗೆ. ಅದರಿಂದ ಅದನ್ನ ಯೂಶುವಲಿ 0 ಮಾಡ್ಕೊಂಡ್ ಬಿಡುದು ನಾವು. ಓಕೆ, ಇದು ಹೇಗೆ ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ವರ್ಕ್ ಆಗ್ತದೆ ಅಂತ.